ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ನೋಡ್ತಾ ಇದ್ರಲ್ಲ, ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬನ ನಾವು ಯಾವ ರೀತಿ ಆಚರಿಸ್ತಾ ಇದ್ವಿ ಅನ್ನೋದನ್ನ ಸಂಪೂರ್ಣವಾದ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಅಂದ್ರೆ ಇಂದಿನ ದಿವಸ ನಾವು ದೇವರಿಗೆ ಸೀರೆ ಯಾವ ರೀತಿ ಉಡಿಸ್ತಾ ಇದ್ವಿ ಅನ್ನೋದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸೀರೆ ಉಡಿಸ್ಬೇಕಾದ್ರೆ ತುಂಬಾನೇ ಹುಷಾರಾಗಿ ನಾವು ಪ್ರತಿಯೊಂದು ಕೂಡ ಒಂದು ದಾರನ ನಾವು ಅದನ್ನೆಲ್ಲ ನೀಟಾಗಿ ಗಂಟಾಕ್ಬೇಕಾದ್ರೆ ಯಾವ ರೀತಿ ಅದು ಗಟ್ಟಿಯಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳೋ ರೀತಿಯಲ್ಲಿ ನಾವು ಕಟ್ಟಬೇಕು ಅನ್ನೋದನ್ನ ನಿಜವಾಗ್ಲೂ ಹೇಳ್ತೀನಿ. ಸೊ ಒಬ್ರು ಕೈಲಿ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಯಾರಾದ್ರೂ ಒಬ್ರು ಸಹಾಯಕ್ಕಿದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ನನ್ನ ಜೊತೆಗೆ ನಮ್ಮ ಮನೆಯವರು ನನಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಯಾವಾಗ್ಲೂ ಕೂಡ ಸೀರೆ ನಾನೇ ಉಡಿಸೋದಾದ್ರೂ ಕೂಡ ಅದಕ್ಕೆ ಸೀರೆಗೆ ತಕ್ಕ ಹಾಗೆ ಅದಕ್ಕೆ ಬೇಕಾಗಿರುವಂತಹ ನೀಟಾಗಿ ಗಟ್ಟಿಯಾಗಿ ಗಂಟು ಹಾಕೋದಕ್ಕೆ ನಮ್ಮ ಮನೆಯವರು ಇರ್ಲೇಬೇಕು. ಯಾಕಂದ್ರೆ ನನಗೆ ಅಷ್ಟು ಟೈಟ್ ಆಗಿ ಗಂಟು ಹಾಕಿ ಸ್ಯಾರಿನ ನಾನು ಉಡಿಸೋದಕ್ಕೆ ನನಗೆ ಬರೋದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಹೆಣ್ಮಕ್ಳಿಗೆ ಈ ತರ ಒಂದು ಸಹಾಯ ಮಾಡ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಹಾಗಾಗಿ ನಮ್ಮ ಮನೆಯವರು ನನಗೆ ಒಂದು ದೇವರಿಗೆ ಸೀರೆ ಉಡಿಸ್ಬೇಕಾದ್ರೆ ಈ ರೀತಿ ಸಹಾಯ ನನಗೆ ಮಾಡ್ತಾರೆ. ಫೈನಲಿ ಈ ರೀತಿ ಅವ್ರು ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇಡೀ ದಿವಸ ನಾನು ಒಂದು ಸೀರೆನ ಉಡಿಸೋದಕ್ಕೆ ನಾನು ರೆಡಿ ಮಾಡ್ಕೊಳ್ಬೇಕು, ಅಷ್ಟು ಟೈಮ್ ತಗೊಂಡ್ಬಿಡ್ತೀನಿ. ಹಾಗಾಗಿ ಅವ್ರು ಬಂದು ನನ್ನ ಜೊತೆಗೆ ಸೀರೆನ ಈ ರೀತಿ ಉಡಿಸೋದಕ್ಕೆ ಸ್ವಲ್ಪ ಹೊತ್ತು ಅಂದ್ರೆ ಜಸ್ಟ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಜಸ್ಟ್ 10 ನಿಮಿಷದಲ್ಲಿ ಈ ಒಂದು ಸೀರೆನ ನಾವು ರೆಡಿ ಮಾಡ್ಬಿಟ್ವಿ. ಸೊ ಇಲ್ಲಿ ಡಬಲ್ ಲೇಯರ್ ಇರುವಂತ ಸೀರೆ. ಹಾಗೆ ಈ ಸೀರೆನ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ನಾನ್ ತಗೊಂಡ್ ಬಂದಿರೋವಂಥದ್ದು ಇದು ಮೈಸೂರು ಸಿಲ್ಕ್ ಕ್ರೇಪ್. ತುಂಬಾನೇ ಇಷ್ಟಪಟ್ಟು ಒಂದೇ ಸಾರಿ ನನಗೆ ಇದನ್ನ ನೋಡಿದ ತಕ್ಷಣನೇ ಒಂದು ಫಸ್ಟ್ ಲುಕ್ ಅಂತ ಹೇಳ್ತಾರಲ್ಲ ಆ ರೀತಿ ನನಗಿದು ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಯಾಕಂದ್ರೆ ನನಗೆ ಚಾಮುಂಡೇಶ್ವರಿ ಮೈಸೂರಲ್ಲಿ ಚಾಮುಂಡೇಶ್ವರಿಗೆ ಉಡಿಸ್ತಾ ಇದ್ರು. ಸೊ ಒಂದು ಫುಲ್ ಪ್ಲೈನ್ ಬಾರ್ಡರ್ ಮಾತ್ರ ತುಂಬಾ ಹೈಲೈಟ್ ಆಗಿರುವಂತದ್ದು. ಆ ರೀತಿಯಾದಂತ ಹೈಲೈಟ್ ಇರುವಂತ ಕಲರ್ಸ್ ಗಳಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ನಾನು ನೋಡ್ಕೊಂಡು ಇದನ್ನ ನಾನು ಸೆಲೆಕ್ಟ್ ಮಾಡಿದೆ. ಸೊ ತಗೊಂಡಾಗ ನನ್ಗೆ ಓಕೆ ಅನ್ನೋ ತರ ಅನ್ಸಿತ್ತು. ಬಟ್ ದೇವರಿಗೆ ಉಡಿಸಿದ್ಮೇಲೆ ಫೈನಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಔಟ್ಲುಕ್ ಈ ರೀತಿ ಬಂದಿದೆ ನಾವು ಸ್ಯಾರಿ ಎಲ್ಲ ಹಾಕೋದ ಮೇಲೆ. ಸೊ ಈ ರೀತಿ ಎಲ್ಲ ರೆಡಿ ಆದ್ಮೇಲೆ ನನ್ನ ಮಗನು ಕೂಡ ತುಂಬಾ ತೀಟೆ ಮಾಡ್ತಾ ಇದ್ದ. ಇದ್ರ ಮಧ್ಯದಲ್ಲಿ ಅವನ್ನ ನಾವೇನ್ ಮಾಡಿದ್ವಿ, ಸ್ವಲ್ಪ ಆ ಕಡೆ ಸೈಡ್ ಅಲ್ಲಿ ಇರಪ್ಪ ಈ ತರ ಎಲ್ಲ ತೀಟೆ ಮಾಡಬಾರ್ದು ಅಂತ ಹೇಳಿ ಸೊ ದೇವ್ರ ಮನೆನ ನೈಟೇ ರೆಡಿ ಮಾಡ್ಕೊಂಡ್ಬಿಟ್ಟೆ ನಾನು. ಅವಾಗ ನಾನು ಇಲ್ಲಿ ಏನ್ ಮಾಡಿದೆ ಅಂದ್ರೆ ಅಷ್ಟದಳ ಏನ್ ರಂಗೋಲಿ ಇದೆ ಅದನ್ನ ನಾನು ಬಿಡ್ಬೇಕು. ಸೊ ಹಾಗಾಗಿ ನಾನು ಅಷ್ಟದಳ ರಂಗೋಲಿನ ನಾನು ದೇವರ ಒಂದು ಕೋಣೆಯಲ್ಲೇ ನಾನು ಮಾಡ್ತಾ ಇರೋದು. ಹಾಗಾಗಿ ದೇವ್ರ ಮನೇಲೆ ನಾನು ಇದನ್ನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮನೇಲಿ ಹೊರಗಡೆ ಮಾಡೋದಕ್ಕೆ ಬಿಡಲ್ಲ, ದೇವ್ರ ಮನೆ ದೊಡ್ಡದಾಗಿದೆ. ಸೊ ಅಲ್ಲೇ ಮಾಡೋಣ ಅಂತ ಹೇಳಿದ್ರು. ಹಾಗಾಗಿ ಫೈನಲಿ ನೈಟೇ ಎಲ್ಲಾನು ಕೂಡ ದೇವರುಗಳಿಗೆ ಕುಂಕುಮ, ಅರ್ಶನ ಕುಂಕುಮ, ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ, ಹಾಗೆ ಇಲ್ಲಿ ಬಾಳೆ ಎಲೆ ಇಟ್ಟು ಅಲ್ಲಿಗೆ ಬೇಕಾಗಿರುವಂತಹ ಎಲ್ಲಾನು ಕೂಡ ಅಕ್ಕಿ ಎಲ್ಲ ಇಟ್ಟು ಓಮ್ ಎಲ್ಲ ಬರ್ದ್ಬಿಟ್ಟು ಸೊ ನೈಟ್ ಎಲ್ಲ ರೆಡಿ ಮಾಡ್ಕೊಂಡು ಫೈನಲಿ ದೇವ್ರನ್ನ ಒಂದು ದೇವ್ರ ಮನೆಯಲ್ಲಿ ಕೂರ್ಸಿದ್ವಿ. ಆದ್ರೆ ನಾವು ಇಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿರ್ಲಿಲ್ಲ. ನಾವು ನೈಟ್ ಮಲಗ್ದಾಗ್ಲೇ ಬೆಳಗಿನ ಜಾವ 3 ಗಂಟೆ ಆಗಿತ್ತು ಫ್ರೆಂಡ್ಸ್. ಇಷ್ಟು ರೆಡಿ ಮಾಡಿದ್ವಿ. ಸೊ ಬಾಳೆ ಎಲೆನ ನಾಳೆ ಬೆಳಿಗ್ಗೆ ಅಂದ್ರೆ ಶುಕ್ರವಾರ ಬೆಳಗಿನ ಜಾವ ನಾವು ಎದ್ದಾಗ 5:15 ಆಗ್ಬಿಟ್ಟಿತ್ತು. 3:15 ಮಲಗಿದ್ವಿ, ಇನ್ 2 ಅವರ್ ಮಲ್ಕೊಂಡ್ವಿ ನೋಡಿ. ಅಷ್ಟರಲ್ಲಿ ಅಷ್ಟು ಬೇಗನೆ ಬೆಳಕಾಗೋಗಿತ್ತು. ಫೈನಲಿ ಇಷ್ಟು ನಾವು ಕಳಶನ ಪ್ರತಿಷ್ಠಾಪನೆ ಮಾಡಿದ್ವಿ. ನಾವು ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಬೆಳಿಗ್ಗೆ 9:30 ಆಗ್ಬಿಟ್ಟಿತ್ತು. ಅಂದ್ರೆ ನಮ್ದು 8 ಗಂಟೆಗೆಲ್ಲ ಪೂಜೆಗೆ ರೆಡಿ ಆಗಿತ್ತು. ಆದ್ರೆ ನಮ್ಮ ಮನೆಯವರು ಮುಹೂರ್ತ ಎಲ್ಲ ನೋಡ್ಬಿಟ್ಟು 9 ಗಂಟೆ ಮೇಲೆ ತುಂಬಾನೇ ಚೆನ್ನಾಗಿದೆ, ಅವಾಗ ನಾವು ರೆಡಿ ಮಾಡೋಣ ಅಂತ ಹೇಳಿದ್ರು. ಬೆಳಿಗ್ಗೆ 9:30ಗೆ ನಮ್ಮ ಮನೆಯಲ್ಲಿ ಪೂಜೆ ಮಹಾಲಕ್ಷ್ಮಿದು ಆಯ್ತು. ಸೊ 9:30ಯಿಂದ 10:00ವರೆಗೂ ಕೂಡ ನಾವು ಒಂದು ಪೂಜೆನ ಮುಗಿಸಿದ್ವಿ. ಸೊ ದೇವರಿಗೆ ಬೇಕಾಗಿರುವಂತ ಪೂಜೆಗಳು ಮಾಡಿದ್ವಿ. ಪೂಜೆ ಆದ್ಮೇಲೆ ಸೊ ನೈವೇದ್ಯ ಏನಿದೆ ಅಂದ್ರೆ ಮೊದಲನೇ ಸಾರಿ ನಾವು ಹಾಲ್ನ ಇಡ್ತೀವಿ ನಾವು. ಹಾಗಾಗಿ ಫಸ್ಟ್ ಪೂಜೆಗೆ ನಾವು ಯಾವಾಗ್ಲೂ ಅದು ಎಷ್ಟು ಬೆಳಿಗ್ಗೆ ಆದ್ರೂ ಕೂಡ ಬೆಳಗಿನ ಜಾವ 5 ಗಂಟೆ ಆಗಿರ್ಬೋದು, ಇಲ್ಲ ಫಸ್ಟ್ ಪೂಜೆ ಮಾಡಿದಾಗ ನಾವು ಹಾಲಿನ ನೈವೇದ್ಯವಾಗಿ ನಾವು ಇಡ್ತೀವಿ. ಸೊ ಈ ಸರಿ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸರಿ ಅಮ್ಮನವ್ರಿಗೋಸ್ಕರ ಅಂತ ಸ್ಪೆಷಲ್ ಕಲೆಕ್ಷನ್ಸ್ ಗಳನ್ನೆಲ್ಲ ತಗೊಂಡ್ ಬಂದಿದೆ. ಅದ್ರಲ್ಲಿ ನಾನು ಈ ಸರಿ ತಗೊಂಡ್ ಬಂದಿದ್ದು ರೇಷ್ಮೆ ಸ್ಯಾರಿ ಕ್ರೇಪ್ ಅಲ್ಲಿ ನಾನು ತಗೊಂಡ್ ಬಂದೆ. ಹಾಗೆ ಈಗ ನೀವು ಸೈಡ್ ಅಲ್ಲಿ ಪಿಲ್ಲೋಸ್ ಗಳನ್ನ ನೋಡ್ಬೋದು, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ. ಸೊ ಬಿಗ್ ಸೈಜಸ್ ಅಲ್ಲಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಅದನ್ನ ಮನೆಯಲ್ಲೇ ತಯಾರಿ ಮಾಡಿರುವಂತದ್ದು. ಸೊ ಹಾಗಾಗಿ ನಾನು ಮನೆಯಲ್ಲೇ ತಯಾರಿ ಮಾಡಿರುವಂತ ನಿಮ್ಗೆ ಅಲ್ಲಿ ಏನ್ ಪಿಲ್ಲೋಸ್ ಗಳನ್ನ ಸೈಡ್ ಪಿಲ್ಲೋಸ್ ಗಳನ್ನ ತೋರಿಸಿದೀನಿ. ಹಾಗೆ ಅಮ್ಮನವ್ರ ಕಾಲಿಡೋದಕ್ಕೋಸ್ಕರ ಅನ್ಬಿಟ್ಟು ಒಂದು ಚಿಕ್ಕದಾಗಿ ಒಂದು ಕಾಲಿಡೋದಕ್ಕೆ ಅಂತಾನೆ ಒಂದು ಸೋಫಾ ಟೈಪ್ ಅಂತ ಹೇಳ್ಬೋದು, ಇಲ್ಲ ಸೈಜಸ್ ಅಲ್ಲಿ ಇರುವಂತ ಪಿಲ್ಲೋಸ್ ಅಂತಾನು ಹೇಳ್ಬೋದು. ಆ ರೀತಿನೂ ಕೂಡ ಮಾಡಿದೆ. 2 ಮುತ್ತೈದೆಯರು ಅಂದ್ರೆ ವೆಲ್ಕಮ್ ಗರ್ಲ್ ಅಂತ ಕೂಡ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು. ಸೊ ಮುತ್ತೈದೆಯರು ಅಮ್ಮನವ್ರನ್ನ ವೆಲ್ಕಮ್ ಮಾಡೋ ರೀತಿ ಅಂದ್ರೆ ನಮ್ಮ ಮನೆಯಲ್ಲಿ ಅಮ್ಮನವ್ರನ್ನ ಕೂರಿಸಿದೀವಿ, ಬನ್ನಿ ಅಂತ ಕರೆಯೋ ರೀತಿ. ನಮ್ಮನೆಗೆ ಬರುವಂತ ಮುತ್ತೈದೆಯರಿಗೆ ಈ ಮುತ್ತೈದೆಯರು ಕರೆಯೋ ರೀತಿಯಲ್ಲಿ ನಾನು
ಒಂದು ಕೈ ಅಲಂಕಾರನೆಲ್ಲ ಮಾಡಿ ನಾನು ರೆಡಿ ಮಾಡಿಟ್ಟಿರೋದು. ಇದೆಲ್ಲನೂ ಕೂಡ ಪೂರ್ವ ತಯಾರಿ ಅಂತ ನಾನು ಮಂಗಳವಾರನೇ ರೆಡಿ ಮಾಡಿಟ್ಟಿದ್ದೆ. ಅಮ್ಮನವ್ರನ್ನ ಮಾತ್ರ ನಾವು ಗುರುವಾರ ನೈಟ್ ಇಂದ ಶುಕ್ರವಾರ ಬೆಳಗಿನ ಜಾವವರೆಗೂ ರೆಡಿ ಆಗುವಷ್ಟು ಇಷ್ಟು ಆಗಿದೆ. ಯಾಕಂದ್ರೆ ದೇವ್ರ ಮನೆ ಆಗಿರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಂಬದಾಗೆ ನಾನು ರೆಡಿ ಮಾಡಿದೀವಿ. ತುಂಬಾ ಸಿಂಪಲ್ ಅಂತ ನನಗೆ ಅನಿಸ್ಲಿಲ್ಲ, ತುಂಬಾನೇ ಗ್ರ್ಯಾಂಡ್ ಅಂತಾನೆ ಅನಿಸ್ತು. ಯಾಕಂದ್ರೆ ಈ ಅಮ್ಮನವ್ರಿಗೆ ಕಳೆ ಬಂದಿರೋದೇ ಸೊ ಆ ಒಂದು ಸ್ಯಾರಿ ಮ್ಯಾಚಿಂಗು, ಆ ಪಿಲ್ಲೋಸ್ ಮ್ಯಾಚಿಂಗು ತುಂಬಾನೇ ಅದ್ಭುತವಾಗಿ, ಈ ಒಂದು ಡೆಕೋರೇಷನ್ ಆಗಿರ್ಬೋದು ಎಲ್ಲಾನು ಕೂಡ ತುಂಬಾ ಅದ್ಭುತವಾಗಿ ಬಂತು. ಸೊ ಹಾಗಾಗಿ ನಂಗೆ ತುಂಬಾನೇ ಖುಷಿ ಆಯ್ತು. ಸೊ ನಮ್ಮನೆಯವ್ರು ಏನ್ ಮಾಡಿದ್ರು, ಫಸ್ಟ್ ಪೂಜೆಯಲ್ಲಿ ಸೊ ಕಳಶನೆಲ್ಲ ಪ್ರತಿಷ್ಠಾಪನೆ ಆದ್ಮೇಲೆ ಪೂಜೆ ಎಲ್ಲ ಮಾಡಿದ್ಮೇಲೆ ತೆಂಗಿನಕಾಯಿನ ಹೊಡೆದ್ರು. ಸೊ ಇದಾದ್ಮೇಲೆ ನಾವೇನಿದೆ ನಮ್ಮ ಪೂಜೆ ಎಲ್ಲ ಆದ್ಮೇಲೆ ಸೊ ಕೈಗೆ ನಾವು ಅರ್ಶಿನ ದಾರ ಏನ್ ಕಟ್ಕೊಳ್ಬೇಕು ಅದನ್ನ ನಮ್ಮ ಮನೆಯವರು, ನನ್ನ ಮಗನಿಗೆ, ನಮ್ಮ ಮಗ, ನನ್ನ ಮನೆಯವ್ರಿಗೆ, ಸೊ ಇವರಿಬ್ರಿಗೂ ಆದ್ಮೇಲೆ ನಮ್ಮ ಮನೆಯವರು ನನಗೆ ಕಟ್ಟಿ ಸೊ ಅರ್ಶಿನ ಏನು ಅಂದ್ರೆ ನಾವು ದೇವರಿಗೆ ಒಂದು ಕುಂಕುಮಾರ್ಚನೆ ನಾವು ಮಾಡಿದ್ವಿ. ಸೊ ಕುಂಕುಮಾರ್ಚನೆ ಮಾಡಿರುವಂತ ಅದನ್ನು ಕೂಡ ನಾವು ದೇವರಿಗೆ ಏನು ಅರ್ಚನೆ ಮಾಡಿರುವಂತದನ್ನ ಸೊ ನಮ್ಮ ಹಣೆಗೂ ಕೂಡ ಇಟ್ಕೊಂಡು ಫೈನಲಿ ಸಂಪೂರ್ಣವಾದ ಬೆಳಗಿನ ಜಾವದ ಪೂಜೆನ ನಾವು ಮುಗಿಸಿದ್ವಿ. ಸೊ ಈ ರೀತಿ ಮುಗಿಸಿದ ಮೇಲೆ ಅಮ್ಮನವ್ರಿಗೆ ನಾವು ನೈವೇದ್ಯನ ಸಮರ್ಪಣೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದೆಲ್ಲ ಮುಗಿದ ಮೇಲೆ ನಾವು ಅಮ್ಮನವ್ರಿಗೆ ನಾವು ಏನು ಮಾಡಿದ್ವಿ, ಸೊ ಹಾಲಿಟ್ಟಿ ಪೂಜೆ ಮಾಡಿರೋದ್ರಿಂದ ನೈವೇದ್ಯನ ಸಮರ್ಪಣೆ ಮಾಡಿದ್ವಿ. ಅದಾದ್ಮೇಲೆ ಮಧ್ಯಾಹ್ನದ ಪೂಜೆಯಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದು ಹಬ್ಬದ ಅಡಿಗೆನ ಮಾಡಿದ್ವಿ. ಹಬ್ಬದ ಅಡಿಗೆ ಮಾಡ್ಬೇಕಾದ್ರೆ ನಾವು ಏನೆಲ್ಲ ಹಬ್ಬಕ್ಕೆ ಅಡಿಗೆ ಮಾಡಿದ್ವಿ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಸಮರ್ಪಣೆ ಮಾಡಾದ್ಮೇಲೆ ನಾವೆಲ್ಲ ಒಳಗಡೆ ಹೋಗಿ ರೂಮಲ್ಲಿ ಹೋಗಿ ಕುತ್ಕೊಂಡ್ವಿ ಅಮ್ಮನವ್ರಿಗೆ ಒಂದು ನೈವೇದ್ಯನ ತಗೊಳ್ಳಿ ಅಂತ. ಅದಾದ್ಮೇಲೆ ಮಧ್ಯಾಹ್ನ ನಾವು ಮಾಡಿದ ಅಡಿಗೆ ಇಲ್ಲಿ ಒಬ್ಬಟ್ಟಿನ ಸಾಂಬಾರು, ಒಬ್ಬಟ್ಟು ಮಾಡಿದೆ, 4 ರೀತಿ ಪಲ್ಯ ಅಂದ್ರೆ ಒಂದು ಕೋಸಂಬರಿ, ಬೀನ್ಸ್ ಪಲ್ಯ, ಕಾಳು ಗೊಜ್ಜು, ಹಾಗೆ ಇನ್ನೊಂದು ಕ್ಯಾರೆಟ್ ಮತ್ತೆ ನೂರ್ಕೋಲ್ ಹಾಕಿ ಒಂದು ಪಲ್ಯ ಮಾಡಿದ್ದೆ. ಸೊ ಹಪ್ಪಳ ಹಾಕಿ ಅನ್ನ ಸಾಂಬಾರು ಇಷ್ಟು ನಾನು ಮಾಡಿ ದೇವರಿಗೆ ನೈವೇದ್ಯನ ಮಾಡಿದೆ ಮಧ್ಯಾಹ್ನದ ಪೂಜೆ. ಇನ್ನು ಸಂಜೆ ಮುತ್ತೈದೆಯರು ಬರೋರ್ಗೋಸ್ಕರ ಅನ್ಬಿಟ್ಟು ವೀಳ್ಯದೆಲೆ 2 ಬಾಳೆಹಣ್ಣು, ಜೋಡಿ ಬಾಳೆಹಣ್ಣೆ ಇಡಬೇಕು. ಹಾಗಾಗಿ ಜೋಡಿ ಬಾಳೆಹಣ್ಣು ಅಂದ್ರೆ ಇಲ್ಲಿ ಲಕ್ಷ್ಮೀ ನಾರಾಯಣ ಅಂತ ಒಂದು ಜೋಡಿ ಇರುತ್ತೆ, ಹಾಗಾಗಿ ನಾವು ಆ ರೀತಿ ಜೋಡಿ ಬಾಳೆಹಣ್ಣ ಕೊಡ್ಬೇಕು. ಹಾಗೆ ಇಲ್ಲಿ 4 ಬಳೆಗಳು, ಹಾಗೆ ಇದರಲ್ಲಿ ಅಡಕೆ, ಹಾಗೆ ಅರ್ಶಿನ ಕುಂಕುಮ ಇರುವಂತಹ ಸೆಟ್ನೇ ನಾನು ತಗೊಂಡ್ ಬಂದೆ. ಯಾಕಂದ್ರೆ ಹಬ್ಬಕ್ಕೆ ತುಂಬಾನೇ ಟೈಮ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಆ ರೀತಿನ ತಗೊಂಡ್ ಬಂದಿದ್ದೀನಿ. ಈ ತರ ನೀವು ಜೋಡಿ ಬಾಳೆಹಣ್ಣೆ ಕೊಡ್ಬೇಕು, ಯಾರು ಕೂಡ ಸಿಂಗಲ್ ಬಾಳೆಹಣ್ಣು ಕೊಡ್ಬೇಡಿ. ಹಾಗೆ ಮುತ್ತೈದೆಯರು ಬಂದಾಗ ಒಂದು ಫಲ ಅಂತ ಕೊಡ್ಲೇಬೇಕಾಗುತ್ತೆ. ಹಾಗಾಗಿ ನಾನು ಒಂದು ಫಲ ಅಂತ ಇಲ್ಲಿ ನಾನು ಕಿತ್ಲೆ ಹಣ್ಣು ನಾನು ತಗೊಂಡ್ ಬಂದಿದ್ದೆ. ಸೊ ಈ ರೀತಿ ತಗೊಂಡ್ ಬಂದು ಬ್ಲೌಸ್ ಪೀಸ್ ತುಂಬಾನೇ ಒಳ್ಳೇದು ಅವಾಗ್ಲಿಂದನೂ ಕೂಡ ಇದು. ಯಾಕಂದ್ರೆ ಹೆಣ್ಮಕ್ಳಿಗೆ ಇವಾಗೆಲ್ಲ ತುಂಬಾನೇ ಫ್ಯಾನ್ಸಿ ಆಗಿ ಏನೇನೋ ಒಂದು ಗಿಫ್ಟಿಂಗ್ ಆಗಿ, ರಿಟರ್ನ್ ಗಿಫ್ಟಿಂಗ್ ಆಗಿ ಕೊಡ್ತಾರೆ. ಬಟ್ ನಾನು ಇಲ್ಲಿ ಬ್ಲೌಸ್ ಪೀಸ್ ನ ಕೊಡ್ತಾ ಇರುವಂತ ಕಾರಣ ಏನಂದ್ರೆ ಸೊ ಅರ್ಶಿನ ಕುಂಕುಮಕ್ಕೆ ಬರೋರಿಗೆ ಒಂದು ಪೂರ್ತಿಯಾಗಿ ಅವರಿಗೆ ಒಂದು ಪೂರ್ಣ ಫಲ ಸಿಗ್ಬೇಕು ಅಂದ್ರೆ ಈ ರೀತಿಯಾದಂತಹ ಅರ್ಶಿನ ಕುಂಕುಮ, ಬಳೆ, ಬ್ಲೌಸ್ ಪೀಸು, ಒಂದು ಫಲ ಅಂತ ಏನಾದ್ರು ಒಂದು ಹಣ್ಣನ್ನ ಕೊಡ್ಬೋದು ಈ ರೀತಿ. ಮತ್ತೆ ಇನ್ನೊಂದು ಸ್ಪೆಷಲ್ ಗೆಸ್ಟ್ ಬರ್ತಿದ್ರು, ಸೊ ಅವ್ರಿಗೋಸ್ಕರ ಅಂದ್ಬಿಟ್ಟು ಒಂದು ಸೀರೆ, ಅವ್ರಿಗೆ ಬೇಕಾಗಿರುವಂತ ಪ್ರತಿಯೊಂದು ಹಣ್ಣು, ಬಳೆ ಎಲ್ಲಾನು ಕೂಡ ಒಂದು ಸಪರೇಟ್ ಆಗಿ ಅದನ್ನ ರೆಡಿ ಮಾಡಿ ಇಟ್ಟಿದ್ವಿ. ಇಷ್ಟು ಟೋಟಲ್ ಆಗಿ ನಾನು ಹಬ್ಬದ ದಿವಸ ಅಂದ್ರೆ ಸಂಜೆ ಹೊತ್ತಲ್ಲಿ ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡು ಸಂಜೆಗೆ ನಾನು ಏನ್ ಮಾಡಿದೆ ಅಂದ್ರೆ ಪುಳಿಯೋಗರೆ, ಹಾಗೆ ಅದ್ರ ಜೊತೆಗೆ ನಾನು ಕಡ್ಲೆಕಾಳು ಉಸ್ಲಿ ಇಷ್ಟು ಕೂಡ ನಾನು ಮಾಡಿದೆ. ಅಂದ್ರೆ ಪ್ರತಿಯೊಂದು ಪೂಜೆ ಟೋಟಲ್ ಆಗಿ ನಾನು 11 ಪೂಜೆ ಮಾಡಿದ್ದೆ. 11 ಪೂಜೆಯಲ್ಲಿ ನಾನು 9 ಪೂಜೆಗಾಗಷ್ಟು ನೈವೇದ್ಯನ ನಾನು ಡೈಲಿ ಮಾಡಿದ್ದೆ. ಇದು ನೆಕ್ಸ್ಟ್ ಡೇ ನಾನು ಮಾಡಿರುವಂತಹ ಪೂಜೆ ಆಗಿತ್ತು. ನೆಕ್ಸ್ಟ್ ಡೇ ಅಂದ್ರೆ ಒಟ್ಟು 3 ದಿವಸ ಬಂದಿರೋದ್ರಿಂದ 3 ದಿವಸನೂ ಕೂಡ ನಾವು ಇದನ್ನ ಪೂಜೆನ ಮಾಡ್ಬೇಕು ಅಂದ್ಬಿಟ್ಟು ನಾವು ಪೂಜೆ ಮಾಡ್ತಾ ಇದೀವಿ. ಸೊ ನೋಡಬಹುದು ಇದು ನೆಕ್ಸ್ಟ್ ಡೇ ನಾವು ಮಾಡಿರುವಂತಹ ಪೂಜೆ. ಹಾಗೆ ಮಧ್ಯಾಹ್ನ ನಾವು ದೇವರಿಗೆ ನೈವೇದ್ಯ ಎಲ್ಲ ಏನಿಟ್ಟಿದ್ವಿ ಅನ್ನೋದು ಕೂಡ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಕೂಡ ನಾನು ನೈವೇದ್ಯ ಇಟ್ಕೊಂಡ್ ಬಂದೆ. ಆದ್ರೆ ಮಧ್ಯಾಹ್ನ ಹೊತ್ತು ಮಾತ್ರ ಸ್ಪೆಷಲ್ ಪೂಜೆಯಲ್ಲಿ ನಾವು ಸ್ಪೆಷಲ್ ಅಡಿಗೆಗಳನ್ನ ಮಾಡಿದ್ವಿ. ಹಾಗಾಗಿ ನಾನು ನಿಮ್ಗೆ ಅದ್ರ ಬಗ್ಗೆನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಫೈನಲಿ ಅಂದ್ರೆ ರಾತ್ರಿ ಅಂದ್ರೆ ನಾವು 4 ಪೂಜೆ, ಒಂದೊಂದು ದಿವಸಕ್ಕೆ 4 ಪೂಜೆ, ಅದ್ರಲ್ಲಿ ಫೈನಲ್ ಆಗಿ 4ನೇ ಪೂಜೆಯಲ್ಲಿ ನಾವು ಈ ರೀತಿ ಅಂದ್ರೆ ಕೆಂಪು ಆರತಿ ತೆಗಿತೀವಿ. ಸೊ ಯಾಕೆ ಅಂದ್ರೆ ಅಮ್ಮನವರಿಗೆ ಬಂದವರು ಎಲ್ಲರ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ಬಂದಿರುವಂತಹ ದೃಷ್ಟಿ ಎಲ್ಲಾನು ನಿವಾರಣೆ ಆಗ್ಲಿ ಅನ್ನೋದಕ್ಕೋಸ್ಕರ ಒಂದು ಕೆಂಪು ಆರತಿನ ನಾವು ಒಂದು ತುಪ್ಪದ ದೀಪದಲ್ಲಿ ಹಚ್ಚುತ್ತೀವಿ. ಹಾಗೆ ನಾವು ಇದ್ರ ಜೊತೆಗೆ ನೆಲ್ಲಿಕಾಯಿ ಆರತಿ ಕೂಡ ಮಾಡಿದೆ. ಅದನ್ನೆಲ್ಲಾನು ಕೂಡ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ಭಾನುವಾರ ಬೆಳಿಗ್ಗೆ 9-10 ಪೂಜೆ ಆಗಿ 11ನೇ ಪೂಜೆ ಇದು ನಾವು ಮಾಡ್ತಾ ಇರೋದು. 11ನೇ ಪೂಜೆನ ನಾವು ಇಲ್ಲಿ ನಾವು ಅವತ್ತಿನ ದಿವಸ ಮಾಡ್ತಾ ಇದ್ವಿ. ತುಂಬಾನೇ ಬೇಜಾರಾಗ್ತಾ ಇತ್ತು. 3 ದಿವಸ ಅಮ್ಮನವ್ರು ನಮ್ಮನೇಲಿ ಕಳೆ ಆಗಿದ್ರು. ಬಟ್ ಇವತ್ತು ಅಮ್ಮನವ್ರನ್ನ ನಾವು ವಿಸರ್ಜನೆ ಮಾಡೋ ಟೈಮು ತುಂಬಾನೇ ಬೇಜಾರಾಗ್ತಿತ್ತು. ಹಾಗಾಗಿ ಅಮ್ಮನವ್ರಿಗೆ ಪೂಜೆ ಮಾಡಿ ಸೊ ನಮ್ಮ ಮನೆ ದೇವರ ದರ್ಶನ ಮಾಡ್ಬೇಕಾಗಿತ್ತು. ಹಾಗಾಗಿ ಇವತ್ತು ಬೇಗನೆ ಎದ್ದು ಮನೆ ದೇವರ ದರ್ಶನ ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು ಮನೆಯಲ್ಲಿ ಪೂಜೆ ಎಲ್ಲಾನು ಕೂಡ ನಾವು ಮಾಡಿದ್ವಿ. ಅದಾದ್ಮೇಲೆ ಕೆಂಪಾರ್ತಿನೂ ಕೂಡ 3 ಸರಿ ಅಂದ್ರೆ ನಾವು 3 ದಿವಸ
ಸೈಟ್ ಇರೋದ್ರಿಂದ 3 ಸರಿ ನಾವು ಕೆಂಪಾರತಿ ಮಾಡಿದ್ವಿ. ಸೊ ಇವಾಗ ನೀವು ನೋಡ್ತಾ ಇರಬಹುದು ಈ ಗ್ರಾಸ್ ಇದು ವೀಟ್ ಗ್ರಾಸ್ ಅಂದ್ರೆ ಗೋಧಿ ಹುಲ್ಲು. ಈ ಗೋಧಿ ಹುಲ್ಲು ನನ್ನ ಮನೇಲೆ 5 ದಿವಸ ಟೋಟಲ್ ಆಗಿ 5 ದಿವಸ ಬಂದಿರುವಂತ ಈ ಒಂದು ತಯಾರಿ. ಇದ್ರದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ನಾನು ಇದನ್ನ ವಿಡಿಯೋ ಮಾಡಿದೀನಿ ಅಂತ. ಅದನ್ನು ಕೂಡ ಸದ್ಯದ್ರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ಫೈನಲಿ ನಮ್ಮ ಅಮ್ಮನವ್ರನ್ನ ಇಷ್ಟು ದಿವಸ ನಾವು ಪೂಜೆ ಮಾಡಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಹೇಗ್ ಬಂತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇದ್ರಲ್ಲಿ ಏನಾದ್ರೂ ನಿಮ್ಗೆ ಮಾಹಿತಿ ಬೇಕಾದ್ರೂ ಕೂಡ ನನಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ವಿಡಿಯೋನ ಎಲ್ಲಾನು ಕೂಡ ಸಂಪೂರ್ಣವಾದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಮ್ಮನವ್ರು 3 ದಿವಸ ಆದ್ಮೇಲೆ ಕಳಶ ವಿಸರ್ಜನೆ ಮಾಡ್ಬೇಕಾಗಿತ್ತು. ಅದನ್ನು ಕೂಡ ನಾವು ಇವಾಗ ಬಲ್ಗಡೆಯಿಂದ ನಾವು ಅಮ್ಮನವ್ರನ್ನ ಪ್ರತಿಯೊಂದು ಅಮ್ಮನವ್ರ ಏನಿದೆ ವಿಗ್ರಹ ಏನಿದೆ ಅದು ಮತ್ತೆ ಪಾದಗಳು ಹಾಗೆ ನೀವು ಪಿಲ್ಲೋಸ್ ಏನೇನೆಲ್ಲ ನೀವು ತಟ್ಟೆ ಎಲ್ಲ ಇಟ್ಟಿರ್ತೀರ ಪ್ರತಿಯೊಂದನ್ನು ಕೂಡ ನಾವು ಅಲ್ಗಾಡಿಸಿ ಅಲ್ಲಿಗೆ ನಾವು ವಿಸರ್ಜನೆ ಮಾಡಿದ್ರೆ ಅಮ್ಮನವ್ರನ್ನ ಸಂಪೂರ್ಣವಾದ ಹಬ್ಬನ ನಾವು ಇಲ್ಲಿ ಕಂಪ್ಲೀಟ್ ಮಾಡಿದಾಗೆ ಆಗುತ್ತೆ. ಹಾಗಾಗಿ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿನ ಕೊಟ್ಟಿದ್ದೀನಿ. ವಿಡಿಯೋ ಹೇಗ್ ಬಂತು ಹಾಗೆ ಯಾವ ರೀತಿ ನಮ್ಮ ಹಬ್ಬ ಆಚರಣೆ ನಿಮ್ಗೆ ಇಷ್ಟ ಆಯ್ತು ಅಂತ ದಯವಿಟ್ಟು ನೀವು ನನಗೊಂದು ಕಮೆಂಟ್ ಮಾಡೋ ಮುಖಾಂತರ ನೀವು ನನಗೆ ತಿಳಿಸ್ಕೊಟ್ರೆ ಖಂಡಿತವಾಗ್ಲೂ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸೊ ಆದಷ್ಟು ಬೇಗ ನನಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.